ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಾಗ್ದಾನದ ವಾಕ್ಯ ಏನಂದರೆ, ಮತ್ತೇನ ಬರೆದ ಸುವಾರ್ತೆಯಲ್ಲಿ ಜೋ ನಮ್ರ ಹೇ वो पृथ्वी के अधिकारी होगे. ಯಾರು ದೀನನು ಇದ್ದಾನೆ ಅವನು ಲೋಕಕ್ಕೆ ಅಧಿಕಾರಿಯಾಗಿ ದೇವರು ಮಾರ್ಪಡಿಸ್ತಾನಂತ ಹೇಳಿದನು. ದೇವರ ಸಮ್ಮುಖದಲ್ಲಿ ಯಾರು ತಮ್ಮನ್ನು ತಾವು ತಗ್ಗಿಸಿಕೊಳ್ಳುತ್ತಾರೆ, ದೇವರು ಖಂಡಿತ ಈ ಭೂಮಿ ಮೇಲೆ ಅವರನ್ನು ಅಧಿಕಾರಿಯಾಗಿ ಮಾರ್ಪಡಿಸ್ತಾನೆ. ದೇವರ ಪ್ರಿಯ ಮಕ್ಕಳೇ, ಹೇಗೆ ಇಸಾಕನು ತಾನು ಭೂಮಿಯೊಳಗೆ ಬೀಜವನ್ನು ಬಿತ್ತಿದ, ಬರಗಾಲದಲ್ಲಿ ಕೂಡ ದೇವರು ಆತನ 100ಕ್ಕೆ 100 ಆಶೀರ್ವದಿಸಿದ. ಯಾಕಂದರೆ ಇಸಾಕನಲ್ಲಿ ಇರುವಂಥ ಸ್ವಭಾವ ಹೇಗಿತ್ತಂದರೆ ಅದು ಜೀನವತ್ವದ ಸ್ವಭಾವ. ದೇವರ ಮಾತುಗಳನ್ನು ಕೇಳಿ ಆತನ ಕ್ರಿಯೆಗಳನ್ನು ಮಾಡಿದ. ಅದಕ್ಕೆ ದೇವರು ಆತನ ಜೊತೆಲಿದ್ದು ಆತನ ಆಶೀರ್ವಾದ ಮಾಡಿದ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಕೂಡ ನಮಗೆ ಹೇಳ್ತಾನೆ, ಯಾರು ಈ ಭೂಮಿ ಮೇಲೆ ದೀನ ಸ್ವಭಾವದಿಂದಿರೋ ತಮ್ಮನ್ನು ತಾವು ತಗ್ಗಿಸಿಕೊಳ್ತಾರೆ, ದೇವರ ಮಾತಿಗೆ ಒಪ್ಪಿಕೊಂಡು ಕ್ರಿಯೆ ಮಾಡ್ತಾರೆ, ಕಾರ್ಯಗಳನ್ನು ಮಾಡ್ತಾರೆ, ದೇವರು ಅವರ ಜೊತೆಲಿದ್ದು ಅವರನ್ನು ಜಯ ಕೊಡ್ತಾನೆ. ಈ ಬೆಳಗಿನ ಸಮಯದಲ್ಲಿ ಯಾವ ಸೇವಕರು ಹೇಳೋದನ್ನು ಮಾತು ಕೇಳಬೇಡ್ರಿ, ಅವರ ಸಾಕ್ಷಿಗಳನ್ನು ಕೂಡ ಕೇಳಬೇಡ್ರಿ. ಆದರೆ ದೇವರು ನಿಮಗೆ ಅಂತ ಮಾತಾಡ್ತಾನೆ. ನೀವು ಪ್ರಾರ್ಥನೆ ಮಾಡುವಾಗ ದೇವರ ವಾಕ್ಯದ ಮೂಲಕವಾಗಿ ನಿಮ್ಮ ಜೊತೆಯಲ್ಲಿ ಏನು ಮಾತಾಡ್ತಾನೆ ಅದನ್ನು ಕೇಳ್ರಿ, ಅದನ್ನು ಮಾಡಿರಿ. ದೇವರು ಖಂಡಿತ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. परमेश्वर आप सभी को आशीष करे. परमेश्वर जो बोलता है उसको करे, क्योंकि जो इसाक ने बोला कि इस समय पर बीज डालो करके परमेश्वर की बात मानी और उन्होंने डाला और 100 गुना फल उन्हें काटा. इसी रीति से परमेश्वर आपको जो नम्र है पृथ्वी के अधिकारी होंगे. इस वचन के अनुसार परमेश्वर के बातों को नम्रता से अपने हृदय में ग्रहण करके उसके अनुसार आपको क्रिया करेगा तो परमेश्वर आशीष करेगा. थैंक यू. गॉड ब्लेस यू. आमीन. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಾಗ್ದಾನದ ವಾಕ್ಯ ಏನಂದರೆ, ಮತ್ತೇನ ಬರೆದ ಸುವಾರ್ತೆಯಲ್ಲಿ ಜೋ ನಮ್ರ ಹೇ वो पृथ्वी के अधिकारी